ಹಾಯ್, ಎಲ್ರಿಗೂ ನಮಸ್ಕಾರ. ನೋಡ್ರಿ, ಇವತ್ತು ಬುಧವಾರ ಬೆಳಗ್ಗೆ ಕರೆಕ್ಟಾಗಿ 11 ಗಂಟೆ ಆಗೈತಿ. ಈಗ ಬ್ಲಾಗ್ ಶುರು ಮಾಡತ್ತೇನೆ. ಏನಪ್ಪಾ ಅಂದ್ರೆ ಇವತ್ತು ಕೂಡ ನಾನು ಸ್ವಲ್ಪ ಶಾಪಿಂಗ್ ಹೋಗಬೇಕು. ಹಾಗಾಗಿ ಬೇಗನೆ ಅಡುಗೆ ಮಾಡೀನಿ. ಹೆಚ್ಚಾಗಿ ನಾನು ಮನೆಯಾಗಿದ್ರೆ ಇಷ್ಟು ಟೈಮ್ಗಂತೂ ನಾನು ಅಡುಗೆ ಯಾವಾಗಲೂ ಮಾಡೋದಿಲ್ಲ, ಸ್ವಲ್ಪ ಲೇಟಾಗಿನೇ ಮಾಡಿರ್ತೀನಿ. ಆ ಕಡೆ ಹೋಗೋದೈತೆ ಅಂತ ಹೇಳಿ ಅಡುಗೆ ಕೆಲಸ ಎಲ್ಲ ಮುಗೀತು. ಮೊಳಕೆ ಹುರುಳಿ ಕಾಳು ಸಾಂಬಾರು ಈ ಕಡೆ ಸ್ಟೈಲ್ ಒಳಗೆ, ಮತ್ತು ರೈಸ್ ಮಾಡೀನಿ. ಮತ್ತೆ ಬಂದ್ಮೇಲೆ ಮುದ್ದೆ ಮಾಡ್ಬೇಕು ಅನ್ಕೊಂಡೇನಿ. ಮತ್ತೆ ಮೇನ್ ಸಿಟಿ ಏನು ಹೊಂಟಿಲ್ಲ ನಾನು, ದೂರ ಆಗ್ತದೆ ಇಲ್ಲಿಂದ. ಇಲ್ಲೇ ಸೂರ್ಯ ಬೇಕ್ರಿ ನಮ್ಮ ಮನೆ ಹತ್ರನೇ ಒಂದು ಸ್ಮಾಲ್ ಮಾರ್ಕೆಟ್ ಐತಿ, ಅಲ್ಲಿಗೆ ಹೋಗಿ ಎಲ್ಲ ಐಟಮ್ಸ್ ಸಿಗ್ತಾವೆ, ಹೋಗಿ ತರ್ಬೇಕು ಅನ್ಕೊಂಡೇನಿ. ನನ್ನ ಫ್ರೆಂಡ್ ಕೂಡ ಬರ್ತೇನೆ ಅಂದರು. ಬಂದಿಂದ ಅಡುಗೆ ಮಾಡಕ್ ಆಗೋದಿಲ್ಲ ಅನ್ಕೊಂಡು ಬಂದಿಂದ ಮಾಡೋನು ಅಂತ. ಆಮೇಲೆ ಅಷ್ಟು ಮಾಡೋ ಮನ್ಸು ಇರೋದಿಲ್ಲ, ಬೇಡಪ್ಪ ಟಯರ್ಡ್ ಆಗಿಬಿಡ್ತೈತೆ ಅನ್ಕೊಂಡು ಇಷ್ಟು ಅಡುಗೆ ಕೆಲಸ ಮಾಡೇನಿ ನೋಡ್ರಿ. ಹಂಗ ಫ್ರೆಂಡ್ಸ್ ನೋಡ್ರಿ, ಇವೆಲ್ಲ ಕೆಲಸ ಮುಗಿಸಿ ಆ ಕಡೆ ಹೋಗೋಕ್ಕೆಲ್ಲ ಫುಲ್ ರೆಡಿ ಆಗಬೇಕು. ಅದಾದ್ಮೇಲೆ ನಾನು ನಿಮಗೆ ಸಿಗ್ತೇನೆ. ಹಂಗೆ ನೋಡ್ರಿ, ಎಲ್ಲ ಕೆಲಸ ಮುಗಿಸಿ ಈಗ ನಮ್ಮ ಮನೆ ಹತ್ರ ಇರೋ ಮಾರ್ಕೆಟಿಗೆ ಹೊಂಟೇನಿ. ನನ್ನ ಫ್ರೆಂಡ್ ಯಮುನಾ ಕೂಡ ಬರತ್ತಾರು. ಚಿಂಟುಗೆ ಬಾ ಅಂತ ಹೇಳಿದ್ನಿ. ಚಿಂಟುನ ಸ್ಕೂಲ್ ರಜಾ ಐತಿ ಇವತ್ತು. ಅವನು ಫ್ರೆಂಡ್ಸ್ ಜೊತೆ ಆಡಕ್ಕೆ ಹೋದ. ಇಲ್ಲೇ ಆಡತ್ತಾನ ಅವನು ಹಿಂದ್ಗಡೆ ಇಲ್ಲಿ ಪಾರ್ಕ್ ಒಳಗೆ. 10 ಗಂಟೆ ಅಂದ್ಕೊಂಡು ಈಗ 12 ಗಂಟೆ ಆಯಿತು. ಆಗಲೇ ಇಲ್ಲ 10 ಗಂಟೆ ಅಂದ್ಕೊಂಡು ಅಡುಗೆ ರೆಡಿ ಆಗಿರಲಿಲ್ಲ, ಹಾಗಾಗಿ ಲೇಟ್ ಆಯಿತು. ಮತ್ತು ಆಮೇಲೆ ಅವರೊಂಚೂರು ಏನೋ ಬ್ಯುಸಿ ಇದ್ದರು, ಹಾಗೆ ಹಿಂಗೆ ಅಂದ್ಕೊಂಡು ಅವ್ರು ಆ ಕಡೆಯಿಂದ ಬರತ್ತಾರೆ, ನಾನು ಈ ಕಡೆಯಿಂದ ಹೊಂಟೇನಿ. ಸ್ವಲ್ಪ ಐಟಮ್ಸ್ ಕೆಲವೊಂದು ಅದಾವೆ, ಬ್ಯಾಂಗಲ್ಸು ಗಿಫ್ಟ್ ಕೊಡಬೇಕು, ಕೆಲವೊಂದು ರಿಟರ್ನ್ ಗಿಫ್ಟ್ ಅದೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡೇನಿ. ಬರ್ರಿ ಏನೇನು ತೊಗೋತೇನೆ ಅಂತ ನೋಡೋಣ. ಬನ್ನಿ. ಇದು ನೋಡಿ, ನನ್ನ ಜೊತೆ ಯಮುನಾ ಇದ್ದಾರೆ. ಬುಗುಡಿ ನೋಡ್ತಾ ಇದ್ದೀವಿ. ಸ್ಟಿಕ್ಕರ್ ಪ್ಯಾಕೆಟ್ ಎಲ್ಲ ತೊಗೊಂಡಾಯ್ತು. ಇದು ಆರ್ಟಿಫಿಷಿಯಲ್ ಅನ್ಸಲ್ವಾ? ಬರೀ ಮೊನ್ನೆ ನಾನು ನೋಡಿದ್ದು ಈ ಥರದಲ್ಲಿ. ಇದು ಚೆನ್ನಾಗಿದೆ, ದೊಡ್ಡದಿದೆ. ಎಲ್ಲಿ ಇಲ್ಲಿ ಮೇಲ್ಗಡೆ ಪ್ರೆಸ್ ಮಾಡೋಕ್ಕೆ ಒಂದು ಬ್ಯಾಗ್ ಇಡೋಣ ತೆಗೀರಿ ಈ ಕಡೆ. ಇದು ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಆ ಥರ ಇರಬಾರ್ದು, ಒಂಥರ ಇದೇ ಕರೆಕ್ಟ್ ನೋಡಿ. ಈ ಥರ ತಗೋತಾ ಇದ್ದೀನಿ ಬುಗುಡಿ. ಇವೆಲ್ಲ ಆರ್ಟಿಫಿಷಿಯಲ್ ಅನಿಸುತ್ತೆ. ಇದು ಇಲ್ಲಿಂದ ಹಾಂ, ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಬುಗುಡಿನ ಸ್ಟೋನ್ ತುಂಬ ವೆರೈಟಿ ಇದೆ ನೋಡಿ. ಇದರಲ್ಲಿ ಯಾವ್ದು ಚೆನ್ನಾಗಿದೆ? ಯಾವುದು 70? ಹಾಂ, ಮೇಲೆ ಇದೆ. ಅದನ್ನೇ ತಗೋಬೇಕಂತ ಆಸೆ. ಬಿಚ್ಚು ನೋಡಿ, ಯಾವುದಾದ್ರೂ ಇಷ್ಟೇನಾ ಇರೋದು? ಹಾಂ ಮೇಡಮ್. ಅದು ಸೈಜ್ ಆಗಿಲ್ಲ. ಅಲ್ಲಿ ಸೆಟ್ ಮಾಡ್ಕೋಬೇಕು, ಮಿರರ್ ಮುಂದೆ ನಿಂತ್ಬಿಟ್ಟು ಸೌಮ್ಯ. ಈ ಥರ ಇದು ನೋಡಿ, ತುಂಬ ದೊಡ್ಡದೈತೆ ಮುನ್ನ. ಇದು ಕೆಳಗೆ ಬೀಳ್ತಿದೆ ಅಲ್ಲ, ಇಷ್ಟು ದೊಡ್ಡದಾಗಿ ಬರ್ಬೇಕು. ಕೊಂಡಿ ದೊಡ್ಡದಾಗಿ. ಕಳ್ಸಕ್ಕೆ ಹಾಕೋ ಸಾಮಾನು ಇದೆಯಾ? ಅದು ಕೊಡಿ. ಅದು ಫುಲ್ ಸೆಟ್ಟೇ ಹಾಕ್ಬೇಕಾ ಕಲಶದಲ್ಲಿ? ನಾನು ಅದು ಪ್ಯಾಕೆಟೇ ಬರುತ್ತಲ್ಲ. ಹಾಂ, ಬೇಡ ಬಿಡಿ. ಎಷ್ಟು ಬೇಕು ಹೇಳಿ. ಹಾಂ, ಕೊಡಿ. 5 ಕೊಡಿ. 5 ಬತ್ತಿ ಎಲ್ಲ ಇದೆಯಾ? ದೀಪದ ಬತ್ತಿ? ಹಾಂ, ದೀಪದ ಬತ್ತಿ ಇದೆ. ತುಪ್ಪದ ದೀಪದ್ದು ಅದಿಲ್ಲ. ನೆಕ್ಸ್ಟ್ ನೋಡಿ, ಈಗ ರಿಟರ್ನ್ ಗಿಫ್ಟ್ ತರಕ್ಕಂತ ಇಲ್ಲಿ ಪಾತ್ರೆ ಅಂಗಡಿಗೆ ಬಂದೇವಿ. ಇನ್ನೂ ಬೇರೆ ಏನೋ ತೊಗೋಬೇಕಂತ ಭಾಳ ಆಸೆ ಇತ್ತು, ಟೈಮ್ ಇಲ್ಲ ಸಿಟಿಗೆಲ್ಲ ಹೋಗಿ ತರೋಕ್ಕೆ. ಹಂಗಾಗಿ ಪಾತ್ರೆ ಅಂಗಡೀಲಿ ನೋಡ್ಬೇಕು ಏನು ತೊಗೋತೀನಿ ಅಂತ. ಚೆಕ್ ಮಾಡ್ತೇನೆ ಈಗ ಒಂದು ರೌಂಡ್. ಆಪ್ಷನ್ ಏನಿಯೋ ಆ ಕಾಲ್ ಜೋಡಿ ತಗೋ. ಈ ಟಾಪ್ ರೇಂಜ್ ಅದು ಹಮ್ಮಿ ಥಾರೆ ಕಾಲ್ ಜೋಡಿನಾ. ಇದು ಚೆನ್ನಾಗಿದೆ ಅಲ್ವಾ? ನೋಡೋಣ. ರೆಗ್ಯುಲರ್ ಆಯ್ತು ಸೌಮ್ಯ. ಕಾಮನ್ ಟಾಲ್ ಬಾಕ್ಸ್, ಸೀ ಥ್ರೂ ಬಾಕ್ಸ್. ಎಷ್ಟು ಪ್ರೈಸ್? ಅಷ್ಟೇ ಪರ್ ಬಾಕ್ಸ್ ನಿಮಗೆ 205 ಆಗುತ್ತೆ. 270 ಇದೆ, 205. ಇಲ್ಲಿ ನೋಡಿ, ಇಲ್ಲಿ ಕ್ರ್ಯಾಕ್ ಒಂಥರ ಸ್ಕ್ರಾಚ್ ಕವರ್ ಪ್ಯಾಚಸ್ ಹಾಕ್ಬಾರ್ದು ಅಂತ ತೆಗೆದ್ಬಿಟ್ಟು ಕೊಡ್ತೀವಿ. ಬೇಕಂದ್ರೆ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ನಿಮಗೆ, 190 ರೂಪೀಸ್. ಇದು ಚೆನ್ನಾಗಿದೆ. ಅದು ಆ ಕಡೆ ಅದನ್ನೇ ಹೇಳಿದ್ದು, ಥ್ರೆಡ್ ಬಾಕ್ಸ್ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಸ್ವಲ್ಪ ಚಿಕ್ಕದಿಲ್ವಾ? ಇದೆ ಅದರಲ್ಲಿ. ಕೊಡಿ ಅದೇ ಡಿಫ್ರೆಂಟ್ ಆಗಿದೆ.
ಯಾವಾಗಲೂ ಎಲ್ಲರೂ ಆ ಥರದ್ದೇ ಕೊಡ್ತಾರೆ ಕುಡಿ ಇಲ್ಲಿ. ಚೆನ್ನಾಗಿದೆ ನೋಡಿ ಸೊನ್ನೆ ಕೊಡಿ ಈ ಥರದ. ಈ ಥರ ತೊಗೊಳ್ಬೋದು. ವಾವ್, ಅದು ಎಷ್ಟು ಕ್ಯೂಟ್ ಆಗಿದೆ. ಇದ್ರಲ್ಲಿ ದೊಡ್ಡದು ಸಿಗುತ್ತೆ. ಇದ್ರಲ್ಲಿ ಪ್ಯಾಟರ್ನ್, ಆ ಪ್ಯಾಟರ್ನ್ ನೋಡ್ಕೊಳ್ಳಿ, ಸೈಜಸ್ ಸಿಗುತ್ತೆ. ಕಾಪರ್ದು ಜಗ್ ಆಗಿ ಯಾವ ಪ್ಯಾಟರ್ನ್ ಬೇಕು? ಯಾರು ಕಾಪರ್ ಜಗ್ ಮಾಪರ್ ಏನು ಅದು ಕೊಡಿ, ಅದು ಪ್ಯಾಟರ್ನ್. ಬೇಡ, ಇಲ್ಲಿ ನೋಡಿ ನಂತರ ಇದು ಚೆನ್ನಾಗಿದೆ. ಚಂಡು ಲೆಕ್ಕ ಕೊಡೋದು. ಅದು वो एक्स्ट्रा है उधर रख कर को ಮೇಲ್ಗಡೆ ಹಿಂಗೆ ತೆಗಿಯೋದಿದೆಯಲ್ಲ ಅಲ್ಲಿ एक ताज हंडी दे दो ಅದು ಅದು ಮೇಲ್ಗಡೆ ಹಾ, ಅಲ್ಲಿ ಆ ಕಡೆ ಇದೆಯಲ್ಲ ಅದಕ್ಕಿಂತ ದೊಡ್ಡ ಸೈಜ್ ಆಚೆ ಸೈಡ್ ಇದೆ ನೋಡಿ. ಹೆಂಗಾಗುತ್ತೆ? ಹಂಡಿ ಇದೆಲ್ಲ ಗೀ ಪಾಟ್ 1 to 5 ಸೈಜಸ್ ಸಿಗುತ್ತೆ ಇದರಲ್ಲಿ. ದೊಡ್ಡ ಸೈಜ್ ಕೊಡಿ ಇದಕ್ಕಿಂತ ಸ್ವಲ್ಪ. ಇದು ಚೆನ್ನಾಗಿದೆ. ನೆನಪಿಸ್ಕೊಂತಾರೆ ಎಲ್ಲರೂ. ಕಿಚನ್ ಅಲ್ಲಿ ಇಟ್ಟಾಗೆಲ್ಲ ಬಾಕ್ಸ್ ಕೊಡು. ಇದು ಚೆನ್ನಾಗಿ ಅನ್ಸುತ್ತೆ ರೆಗ್ಯುಲರ್ಗಿಂತ. ಮೊಸರೆಲ್ಲ ಹಾಕಿರ್ಬೋದು. ವಾವ್, ಇದು ಇನ್ನೂ ಚೆನ್ನಾಗಿದೆ. ಸೊಮ್ಮೆ ಚೆನ್ನಾಗಿರುತ್ತೆ ಈ ಥರದ್ದು ಏನಾದ್ರು ಕೊಡೋಣ. ಅದು ಡಬ್ಬ ಎಲ್ಲ ಕಾಮನ್ ಆಯ್ತು, ಅದ್ರ ಪ್ರೈಸು ಹಂಗೆ ಇದೆ. ಆ ಕಡೆ ಇದೆ ನೋಡಿ, ಉದ್ದ ಇದೆ ಅಲ್ಲ ಯಮುನಾ, ಪಕ್ಕದ್ದು. ಪ್ರೈಸು ಹಂಗೆ ಇದೆ ಅಂದೆ. ನೀವು ಬರೀ MRP ನೋಡ್ಬೇಡಿ, ನಮ್ ಲೆಸ್ ಆಗುತ್ತೆ ಅದರಲ್ಲಿ. ಹೋಲ್ಸೇಲ್ ಅಂದ್ಮೇಲೆ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ. ಹೌದಾ? ಆಯ್ತು. MRP ಇಲ್ಲ. ಅಷ್ಟೊಂದಿದೆ ಆದ್ರೆ ಇದರ ಕಂಪ್ಲೀಟ್ ಇದೆ. ಹ್ಯಾಂಗ್ ಮಸ್ತ್ ಹೋಗುತ್ತೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಅದು ಚೆನ್ನಾಗಿದೆ ನೋಡಿ ಅಲ್ಲಿ. ಬನ್ನಿ ಬನ್ನಿ. ಹಾ, ಅಲ್ಲಲ್ಲ ಪಕ್ಕದ್ದು. ಹಾ, ಅದು ಅದು. ಇದೆಲ್ಲ ಎಷ್ಟು ಕ್ಲೀನ್. ಈಗ ಇದ್ರಲ್ಲಿ ಸೆಲೆಕ್ಟ್ ಮಾಡಿ ಸೊಮ್ಮೆ. ಗಿಫ್ಟಿಂಗ್ಗೆ ತುಂಬಾ ಆಪ್ಷನ್ ಸಿಗುತ್ತೆ, ಆದ್ರೆ ನಿಮ್ಗೆ ಬಜೆಟ್ ಕನ್ಸ್ಟೆಂಟ್ ಒಂದ್ ಇಲ್ಲ ಅಂದ್ರೆ ಯಾವ ತರ ಬೇಕು ಆ ತರ ಗಿಫ್ಟ್ ಕೊಡ್ಬೋದು. ಜಸ್ಟ್ ಲಿಮಿಟ್ ಬಜೆಟ್ ಮಾಡೋಣ ಇಷ್ಟರಲ್ಲಿ. ನನಗೆ ಇದು ಪುಟಾಣಿ ಚೆನ್ನಾಗಿದೆ. ತುಪ್ಪ ತುಪ್ಪ, ಚೂರು ಮೊಸರು, ಹಾಲು ಆ ಥರ ಹಾಕ್ಬೋದು. ಇದು ಯಮುನಾ ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿ ನೋಡೋಣ ಯಾವ್ದು ಫೈನಲ್ ಆಗುತ್ತೋ ಗೊತ್ತಿಲ್ಲ. ನೀವೇನಂತೀರಾ ಯಮುನಾ, ಯಾವ್ದು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು. ನೋಡಿರಿ, ಗಿಫ್ಟ್ ತೊಗೊಳಕ್ಕೆ ಬಂದೇವಿ, ಮತ್ತು ನಮಗೆ ಪರ್ಸ್ನಲಾಗಿ ತೊಗೊಳಕ್ಕೆ ರೆಡಿ ಆಗಿದ್ದೇವೆ ಈಗ. ನನಗೆ ಈ ಥರ ಚೊಂಬು ನನಗೆ ಮನೆಗೆ ಯೂಸ್ ಮಾಡೋಕ್ಕಂತ ಒಂದು ತೊಗೋಬೇಕಂತ ಆಸೆ ಆಗೈತಿ. ಒಂದೇ ಒಂದು ತೊಗೋತೇನೆ. ಮೊನ್ನೆ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಇದ್ರೊಳಗೆ ನೀರು ಹಾಕಿ ಕೊಟ್ಟಿದ್ರು ಅವ್ರು, ಪುಟಾಣಿ ಚೊಂಬೊಳಗೆ. ಅವತ್ತಿಂದ ಅನ್ಸಾತಿ ತೊಗೊಳ್ಳೋಣ ಒಂದು ಸಣ್ಣ ಚೊಂಬ ಅಂತ ಹೇಳಿ. ಇಲ್ಲ ಅಂದರೆ ಏಮನ್ನ ಈ ಕ್ಯಾರಿಯರ್ ಕೊಟ್ಟರೆ, ಈ ಥರ ಕ್ಯಾರಿಯರ್ ಒಂದು ಪೀಸ್ ಎಷ್ಟಾಗುತ್ತೆ ಕೇಳಿ? 260. ಇದು ಏನಾಗುತ್ತೆ? ಇದು ಸಿಗಲ್ಲ ಅನ್ಸುತ್ತೆ ನಿಮ್ಮ ಹತ್ರ 20 ಪೀಸ್. ಇದೆಲ್ಲ ರೆಡಿ ಸಿಗುತ್ತೆ. ಇದಿದೆ 9x2 8x2 ಸಿಗುತ್ತೆ ಸೈಜಸ್. ಹಾಂ, ಈಗ ನಾನು ಕೇಳಿದ್ರಲ್ಲಿ ಒಂಚೂರು ದೊಡ್ಡ ಸೈಜ್ ಇದೆ ಅಂದ್ರಲ್ಲ, ಇದೇನು ಪ್ರೈಸು? 165 ಆಗುತ್ತೆ ಈಚ್. ಓಕೆ, ನೋಡೋಣ. ಇದು ಅಷ್ಟೇ 190 ರೂಪೀಸ್ ಆಗುತ್ತೆ. ಹಾಗಾದ್ರೆ ಡಬಲ್ ಕ್ಯಾರಿಯರ್ದೇ ಕೊಡ್ಬೋದು. ಯೂಸ್ ಆಗಬೇಕಲ್ಲ, ಎಲ್ಲರಿಗೆ ಚಿಕ್ಕದು ಕೊಡ್ತೀರಾ ಅಂದರೆ ಚಿಕ್ಕದು ಯೂಸ್ ಆಗಬೇಕಲ್ಲ. ದೊಡ್ಡವ್ರಿಗೂ ಚಿಕ್ಕದೇ ಕೊಡ್ತೀರಾ, ಚಿಕ್ಕವ್ರಿಗೆ ಚಿಕ್ಕದೇ ಕೊಡ್ತೀರಾ, ಇಬ್ರಿಗೂ ಚಿಕ್ಕ ಮಕ್ಕಳೇ ಇರ್ಬೇಕು. ಇಲ್ಲ, ಯೂಸ್ ಕೇಸ್ ಸಿಂಗಲ್ ಡಬ್ಬಗಿಂತ ಡಬಲ್ ಕಡಿಮೆ ಯೂಸ್ ಆಗುತ್ತೆ ಅಂತ. ಡಬಲ್ ಕಡಿಮೆ ಅಲ್ವಾ? ಹೌದು ಯೂಸೇಜ್ ಹೌದು ಹೌದು ಹೌದು. ಸಿಂಗಲ್ ಇರಬೇಕು. ಸಿಂಗಲ್ ಆದ್ರೆ ಏನಕ್ಕಾದ್ರೂ ಯೂಸ್ ಆಗ್ಬೋದು, ಫ್ರಿಜ್ ಅಲ್ಲಿ ಮಡಗಕ್ಕೂ ಆಗುತ್ತೆ, ಐಟಮ್ ತಗೊಂಡೋಗಕ್ಕೂ ಆಗುತ್ತೆ. ನೋಡೋಣ ತಡಿ, ಯಾವ್ದು ಫೈನಲ್ ಮಾಡ್ತೀನಿ ಅಂತ. ಇಲ್ಲ ನಿಮ್ ಪ್ರೈಸೇ ಕಡಿಮೆ ಬೇಕು ಅಂದ್ರೆ. ಸೊ ನೋಡ್ರಿ, ಲೋಟಸ್ ನೋಡತ್ತೀನಿ, ಇನ್ನೂ ಏನೇನು ತೊಗೋತೇನೋ ಗೊತ್ತಿಲ್ಲ. ಆಲ್ರೆಡಿ ನನ್ನ ಹತ್ರ ಅದಾವೆ ಇವೆಲ್ಲ, ಆದರೂ ನೋಡೋಣ ಒಂದೆರಡು ತೊಗೋಬೇಕಂತ ಅಂದ್ಕೊಂಡೇನೆ. ವರಮಹಾಲಕ್ಷ್ಮಿ ಆಲ್ರೆಡಿ ಈಗ ಹಬ್ಬ ಲಾಸ್ಟ್ ವೀಕ್ ಮಾಡಿರೋದ್ರಿಂದ ಸ್ಟಾಕೇ ಇಲ್ಲ ಅಲ್ಲ ಇನ್ನು. ಏನೂ ಇಲ್ಲ, ಯಾವ ಕಲರ್ ಬೇಕಂದ್ರೂ ಸಿಗ್ತಿಲ್ಲ ಅದರಲ್ಲಿ. ತೋರಿಸಿ ಬರ್ರಿ. ಈಗ ನಾವು ಏನಂದರೆ ಹಬ್ಬಕ್ಕೆ ಬಿಟ್ಟು ನಮ್ಮ ಮನೆಗೆ ಅಂತಲೇ ಒಂದು ಸ್ವಲ್ಪ ಶಾಪಿಂಗ್ ಮಾಡತ್ತೇವೆ. ಮನಸ್ಸು ತಡೀತಾ ಇಲ್ಲ, ಏನೇನೋ ಹೊಸ ಹೊಸ ಐಟಮ್ ನೋಡಿ ನೋಡಿ. ನಾನು ಯಮುನಾ ನೋಡಿ ಜ್ಯೂಸ್ ಕುಡಿಯೋಕೆ ಬಂದೇವಿ. ನೀವು ಹೊಟ್ಟೆ ಒಂಥರ ಹಸಿವಾದಂಗೆ, ನಿಜವಾಗ್ಲೂ ಹಸಿವು ಚುಚ್ಚುರು ಅಂತ ಇದೆ. ಹಸಿವು ನಮಗೆ ಪೈನಾಪಲ್ ಜ್ಯೂಸ್. ಬನ್ನಿ ಜ್ಯೂಸ್ ಕುಡಿಯೋಣ. ನೋಡಿ, ನಾವು ಇದನ್ನು ತಿನ್ಕೊಂಡೀಗ ಬಾಟಾ ಶೋರೂಮ್ ಹೊಂಟೇವಿ. ನನ್ನ ಹತ್ರ ಚಪ್ಪಲಿ ಇಲ್ಲ, ಹೀಲ್ಸ್ ಒಂದೇ ಇರೋದು. ಹೆಚ್ಚಾಗಿ ನಾನು ಫ್ಲ್ಯಾಟ್ ಯೂಸ್ ಮಾಡ್ತೀನಿ, ಹಾಗಾಗಿ
ಹಾಗಾಗಿ ನೋಡೋಣ, ಒಂದು ಜೊತೆ ಚಪ್ಪಲಿ ನೋಡೋಣ ಅಂದ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇದು ನನ್ನ ಫೇವ್ರೇಟ್ ನೋಡಿ, ಯಮ್ನಾಗೂ ಫೇವ್ರೇಟು. ಬರ್ರಿ ನೋಡೋಣ, ಒಂದು ಜೊತೆ ಚಪ್ಪಲಿ ತೊಗೋತೇನೆ ಈಗ. ಇಲ್ವಾ ನೆಟ್ಟೆಡ್ ಆ ಥರ ಯೂಸ್ ಆಗ್ತಾ ಇದೆ. ಫೈವ್ ಚೆನ್ನಾಗಿದೆ. ಏನು ಸೈಜ್ ಇದು? ನೀವು 6 ಕೊಡಿ. ಫಿಂಗರ್ ಹತ್ರ ಟೈಟ್ ಆಗ್ತಾ ಇದೆ. ಚೆನ್ನಾಗಿದೆ ಅಲ್ವಾ? ಇನ್ನು ಚೆನ್ನಾಗಿದೆ, ಇಷ್ಟ ಆಯ್ತು. ಓಕೆ, ಪರ್ಫೆಕ್ಟ್. ತೊಗೊಂಡೆ. ನೋಡೋಣ, ಒಂದೆರಡು ಹೆಜ್ಜೆ ನೋಡ್ತೀನಿ. ಯಾಕೋ ಒಂಥರ ಲೂಸ್ ಅನಿಸ್ತಾ ಇದೆ ನಿಮಗೆ. ಅಭ್ಯಾಸ ಇಲ್ವಲ್ಲ ನಿಮಗೆ? ಅಲ್ಲ, ಇಲ್ಲಿ ಬಿಟ್ಕೊಳಕ್ಕೆ ಅನಿಸ್ತಾ ಇದೆ ಹಿಂದ್ಗಡೆ. ಅದು ಸ್ವಲ್ಪ ಟೈಟ್ ತೊಗೊಂಡ್ರೆ ಮುಂದೆ ಹಾಕೋಕ್ಕಾಗಲ್ಲ, ತುಂಬ ಟೈಟ್ ಅನಿಸುತ್ತೆ. ನಾವು ಫಿಂಗರ್ ಎಲ್ಲ ಒಂಥರ ಟೈಟ್ ಆದಾಗ ಅನಿಸ್ತಾ ಇದೆ. ಬಿಟ್ಕೊಳಂಗೆ ಆಗ್ಬಾರ್ದು ಓಡಾಡ್ಬೇಕಂದ್ರೆ. ನಿಮ್ಗೆ ಅದು ಕಂಫರ್ಟ್ ಇಲ್ಲ ಅಂದರೆ ಸುಮ್ಮನೆ ತೊಗೊಳಕ್ಕೆ ಹೋಗಬೇಡಿ, ಸೌಮ್ಯ. ಮಾಮೂಲಿನೇ ತೊಗೊಳ್ಳಿ, ಚಿಕ್ಕ ಸೈಜೇ ತೊಗೊಂಡ್ಬಿಡ್ತೀನಿ. ನೋಡಿ, ಎಲ್ಲ ಶಾಪಿಂಗ್ ಆಯಿತು. ಯಮುನಾ ಮನೆಗೆ ಹೊರಟ್ರು. ಇಬ್ಬರು ಒಂದೊಂದು ಕಡೆ ಆಟೋ ಬುಕ್ ಮಾಡಿದ್ದೀವಿ. ಈಗ ಮನೆ ಕಡೆ ಹೋಗಬೇಕು. ಪಾಪ ಯಮುನಾ ಎಲ್ಲ ಕೆಲಸ ಬಿಟ್ಟು ನನ್ನ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡಿದಾರೆ ಹಾಫ್ ಡೇ. ಥ್ಯಾಂಕ್ ಯು. ಅದೇ ಈಗ ಅಂದ್ಕೊಂಡಿರೋ ಥರನೇ ಅದೇನು ಫ್ರೆಂಡ್ಶಿಪ್ಪಲ್ಲೆಲ್ಲ ಅದು ಏನೂ ಅಲ್ಲ. ಅದೇ ನಮಗೆ ನೀವು, ನಿಮಗೆ ನಾವು, ಈ ಥರ ಆಗೋದು ಎಲ್ಲದಕ್ಕೂ ಅಷ್ಟೇ. ಬಂತಾ? ಓಕೆ, ಬಾಯ್ ಅಮ್ಮ. ನೋಡ್ರಿ, ಜಸ್ಟ್ ಬಂದು ನಮ್ಮ ಶ್ರೇಯಸ್ಗೆ ನಾನು ಎಲ್ಲ ಐಟಮ್ಸ್ ತೊಗೊಂಡು ಹೋಗಕ್ಕೆ ಬಾ ಅಂತ ಕರೀತೀನಿ ಶ್ರೇಯಸ್ಗೆ. ಎಲ್ಲ ಹೊತ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ಅಂತ ಹೇಳಿ ಅವು ಇಷ್ಟ ಅನ್ಕೊಂತ ಒಂದು ರಾಶಿ ಆಗಿಬಿಟ್ಟು ಸಾಮಾನುಗಳು. ಮತ್ತು ಇನ್ನೇನಿದ್ರು ಹಣ್ಣು ಹೂವು ಎಲ್ಲ ನಮ್ಮ ಮನೆಯವ್ರ ಡಿಪಾರ್ಟ್ಮೆಂಟು, ಅವರೇ ತೊಗೊಂಡು ಬರ್ತಾರೆ. ಅವ್ರು ಕರೆಕ್ಟಾಗಿ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಬರ್ತಾರೆ. ಈ ಹಣ್ಣು ಹೂವು ಎಲ್ಲ ನನಗಷ್ಟು ಗೊತ್ತಾಗೋದಿಲ್ಲ. ಏನಾಯಿದ್ರು ಬಳೆ ಈ ಥರ ರಿಟರ್ನ್ ಗಿಫ್ಟ್ ಎಲ್ಲ ನಾನು ಚಲೋ ಸೆಲೆಕ್ಟ್ ಮಾಡಿರ್ತೇನೆ. ಹಸಿವಾಗಿತ್ತು ನೋಡ್ರಿ. ಈಗ ಬೆಳಗ್ಗೆನೇ ಹೋಗಿದ್ನಿ. ಬೆಳಗ್ಗೆ ಅಂದರೆ 12 ಗಂಟೆ ಆಗಿತ್ತು, 2:15 ಆಗೈತೆ ನೋಡ್ರಿ. ಈಗ ಹೆಚ್ಚು ಕಮ್ಮಿ 3 ಗಂಟೆ ಆಗಕ್ಕೆ ಬಂದೈತಿ. ಬರ್ರಿ ಮನೆಗೆ ಹೋಗೋಣ. ಹಂಗೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡ್ರಿ, ಏನೇನು ಐಟಮ್ಸ್ ತಂದೇನೆ ಅಂತ ತೋರಿಸ್ತೀನಿ. ಬೇಗ ಹೇಳ್ತೀನಿ, ತುಂಬ ಲೆಂದಿ ಆಗಿಬಿಡ್ತೈತೆ ವ್ಲಾಗು. ಹಿಂದ್ಗಡೆ ಒಂದು ಬನ್ ಥರ ಹಾಕ್ಬೇಕು ಅಂದ್ಕೊಂಡೇನಿ. ಅದಕ್ಕೆ ಮಲ್ಲಿಗೆ ಹೂವು ಇದೊಂದು ತೊಗೊಂಡು ಯಾವಾಗ ಬೇಕಾದರೂ ಮತ್ತೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದೊಂದು ತೊಗೊಂಡೆ ನೋಡ್ರಿ. 90 ರೂಪೀಸ್ ಏನೋ ಅಂತಂದರು. ಅದಾದಮೇಲೆ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇರಲಿಲ್ಲ ಡೈಲಿ ಯೂಸ್ಗೆ. ಅದಾದಮೇಲೆ ನೋಡ್ರಿ, ಇದು ಇಲ್ಲಿ ಹಾಕ್ಕೊಳಕ್ಕೆ ಬುಗುಡಿ ಅವತ್ತು ಹಾಕೋತೇನೆ ನಾನು ಫಂಕ್ಷನ್ ದಿವಸ ಹೆಂಗೆ ಕಾಣ್ತೈತಂತ ನೋಡುವಂತೆ. ಇದು ಭಾಳ ಆಸೆ ಐತೆ ನನಗೆ. ಯಾರಾದರೂ ಫಂಕ್ಷನ್ ಒಳಗೆ ಹಾಕೊಂಡ್ರೆ ನನಗೊಂಥರ ಆಸೆ ಅನ್ಸತ್ತಿತ್ತು ನಾನು ತೊಗೋಬೇಕು ಅನ್ನೋ ಥರ. ಸೊ ಹಾಗಾಗಿ ಬುಗುಡಿ ತೊಗೊಂಡೇನಿ. ಇದಕ್ಕೆ ಅವರು 190 ಏನೋ ತೊಗೊಂಡ್ರು. ಅದಾದಮೇಲೆ ನೆಕ್ಸ್ಟು ಬಳೆ. ಹಾಗ ಕುಂಕುಮಕ್ಕೆ ಅಂತ ಹೇಳಿ ಬಳೆ ತೊಗೊಂಡೇನಿ. ಹಸಿರು ಬಳೆ ಚಂದ ಅನಿಸ್ತು ನನಗೆ. ಆಮೇಲೆ ಇದಕ್ಕೆ ಮೆರೂನ್ ಕಲರ್ ಅಥವಾ ಕೆಂಪು ಕಲರ್ ಅದಾವು. ಮೆರೂನ್ ರೆಡ್ ಮಿಕ್ಸ್ ಬಳೆ. ಈ ಕಡೆ ಎಲ್ಲ ಕುಂಕುಮಕ್ಕೆ ಹೆಂಗೆ ಕೊಡ್ತಾರಂದ್ರೆ 4 ಬಳೆ ಕೊಡ್ತಾರೋ, ನಾವೆಲ್ಲ 5 ಬಳೆ ಕೊಡ್ತೇವೆ. ಹಸಿರು 2 ಬಳೆ ಮತ್ತು ಇದು ರೆಡ್ 2 ಬಳೆ ಕೊಡಬೇಕು ಅಂತ ಅನ್ಕೊಂಡೆ ನೋಡ್ರಿ. ಟೋಟಲ್ ಆಗಿ ನಾನು 10 ಡಜನ್ ಬಳೆ ತಂದೇನಿ. ಇದು 5 ಡಜನು, ಇದು 5 ಡಜನು. 40 ರೂಪಾಯಿಗೆ ಡಜನ್ ಹಿಡಿದ್ರು. ಅದಾದ್ಮೇಲೆ ಹಂಗೆ ಡೆಕೋರೇಷನ್ಗೆ ಅಂತ ಹೇಳಿ ಇದೊಂದು ಸೆಟ್ ತೊಗೊಂಡೇನಿ 150 ರೂಪಾಯಿ.
ಇವೇನು ಒಂದೇ ದಿವಸಕ್ಕೆ ಹಾಳಾಗೋದಿಲ್ಲ. ನಾವು 10 ವರ್ಷ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಪೂಜೆ ದಿವಸ ಯೂಸ್ ಮಾಡೋದು ಮತ್ತೆ ತೆಗೆದಿಟ್ಬಿಡೋದು ಸೇಫ್ ಆಗಿ. ಇದ್ಯಾಕೋ ಬಹಳ ಅಟ್ರಾಕ್ಟಿವ್ ಅನಿಸ್ತು. 150 ರೂಪಾಯಿ ಇದಕ್ಕೆ. ಇದ್ರೊಳಗೆಲ್ಲ ಪೂಜೆ ಸಾಮಾನು ಅದಾವು. ಗಂಧಕಡ್ಡಿ, ಆಮೇಲೆ ಕಪ್ ಧೂಪ ಎಲ್ಲ ಚಂದ ಅನ್ಸಂಗಿಲ್ಲ ಪೂಜೆ. ನೆಕ್ಸ್ಟು ನೋಡ್ರಿ, ಇವು ತಾಂಬೂಲ್ ಕವರು ಅಂದ್ರೆ ರಿಟರ್ನ್ ಗಿಫ್ಟು, ಮತ್ತೆ ಕುಂಕುಮ ವೀಳ್ಯದೆಲೆ ಎಲ್ಲ ನಾವು ಕೊಡ್ತೇವಲ್ಲ, ಅದನ್ನೆಲ್ಲ ಹಾಕೊಂಡು ಹೋಗಕ್ಕಂತ ಹೇಳಿ ನಾನು 5 ರೂಪಾಯಿಗೆ ಒಂದು ಬ್ಯಾಗ್ ತಗೊಂಡು, ಅದಾದ್ಮೇಲೆ ಇನ್ನೊಂದು ಅಂಗಡಿಗೆ ಹೋದ್ಮೇಲೆ ಇನ್ನೊಂದು ಥರ ಇಷ್ಟ ಅದು. ಇದು 30 ಪೀಸ್ ತೊಗೊಂಡೇನಿ. 5 ರೂಪಾಯಿ ಅಂದ್ರೆ 150 ರೂಪಾಯಿ ಆಗಿತ್ತು. ಹಂಗೆ ಇಡ್ತೇನೆ ಇವನ್ನ. ಇನ್ನೊಂದು ಸೆಟ್ ತೊಗೊಂಡೇನಿ, ಅವನ್ನೇ ಕೊಡ್ತೇನೆ. ಇನ್ನೊಂದು ಕಡೆ ಹೋದ್ಮೇಲೆ ಭಾಳ ಚಂದನೂ ಸಿಕ್ಕು ನನ್ಗೆ. ಇದನ್ನೇನು ಮಾಡೋಕ್ಕಾಗೋದಿಲ್ಲ, ಇನ್ನೊಂದ್ಸರಿ ಪೂಜೆಗೆ ಯೂಸ್ ಮಾಡ್ಬೇಕಂತ ಅನ್ಕೊಂಡೇನಿ. 100 ವೀಳ್ಯದೆಲೆ ತೊಗೊಂಡೇನಿ. ಪೂಜೆಗೆ ಒಂದು 25-30 ಜನ ಬಂದ್ರು 2 ಕೊಟ್ರು 60 ವೀಳ್ಯದೆಲೆ. ಮತ್ತು ನನಗೆ ಕಳ್ಸಕ್ಕೆ ಬೇಕು, ಪೂಜೆಗೆ ಉಡಿ ತುಂಬಕ್ಕೆ ಬೇಕು. ಹಂಗಾಗಿ ಒಂದು 100 ವೀಳ್ಯದೆಲೆ ತೊಗೊಂಡೇನಿ. ಆದ್ರೂ ನಡೀತೈತಿ, ಕಡಿಮೆ ಆಗ್ಬಾರ್ದು. ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾನ ತೊಗೊಂಡೇನಿ. ಗೆಜ್ಜೆ ವಸ್ತ್ರ ಅಂತೂ ಬೇಕೇ ಬೇಕು. ಗೆಜ್ಜೆ ವಸ್ತ್ರ 2 ಪ್ಯಾಕು. ತುಪ್ಪದ ಬತ್ತಿ, ತುಪ್ಪದ ಆರತಿ ಮಾಡಕ್ಕೆ. ಮತ್ತೆ ಅರಿಶಿನ ಕುಂಕುಮ ಅಂತೂ ಬೇಕೇ ಬೇಕು. ನೆಕ್ಸ್ಟು ಲಕ್ಷ್ಮಿ ಮುಂದೆ ಇಡಾಕ ಅಚ್ಚು ಬೆಲ್ಲ ಅಂಥೇಳಿ ಒಂದು 5 ಪೀಸ್ ತೊಗೊಂಡೇನಿ. 2, 4, 5 ಪೀಸ್ ಇದಾವೆ ಇವು. ಮತ್ತೆ ಕಳ್ಸಕ್ಕೆ ಹಾಕಕ್ಕೆ ಐಟಮ್ಸ್ ಅದಾವು. ಕಳ್ಸಕ್ಕೆ ಹಾಕಂತೇಳಿ ಸಪ್ರೇಟಾಗಿ ಕೊಟ್ಟಾರ ಅವರು. ನಾನು ಪ್ರತಿ ವರ್ಷ ಕಳ್ಸಕ್ಕಂತ ಏನು ಹಾಕ್ತಿರ್ಲಿಲ್ಲ. ಅರಿಶಿನ ಕುಂಕುಮ ಒಂದು ಕಾಯಿನ್ ಹಾಕ್ಬಿಡ್ತಿದ್ನಿ ಅಷ್ಟ, ಒಂದು ಹೂ ಹಾಕ್ಬಿಡ್ತಿದ್ನಿ. ಈ ವರ್ಷ ಅವರು ಕಳ್ಸಕ್ಕೋಸ್ಕರ ಸಪ್ರೇಟಾಗಿ ಕೊಡ್ತಾರೆಲ್ಲ, ನಾಣ್ಯ ಅಂಥೇಳಿ ಕಾಯಿನು ಕೊಟ್ಟಾರ ಒಂದು ಕಳ್ಸಕ್ಕೆ. ನೋಡೋಣ ತಡೀರಿ. ನೋಡ್ರಿ, ಕಾಯಿನ್ ಹಿತ್ತಾಳೆದೊಂದು ಕಾಯಿನ್ ಕೊಟ್ಟಾರು. ಈ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಕೌಡಿ ಒಂದ ಗೊತ್ತಾಗತ್ತಿದ್ದು, ಉಳಿದಿರೋದೇನು ಗೊತ್ತಿಲ್ಲ. ಇದೆಲ್ಲ ಇದ್ರೊಳಗೆ ಹಾಕಂದಾರ ಅವರು, ಕಳ್ಸಕ್ಕೆ ಹಾಕಂದಾರ. 120 ರೂಪಾಯಿನ ತೊಗೊಂಡ್ರು ಕಳ್ಸಕ್ಕೆ ಹಾಕೋ ಐಟಮ್ಸ್ಗೆ. ಕರ್ಪೂರನೂ ಇರಲಿಲ್ಲ. ಇವೆಲ್ಲ ನಮ್ಮ ಮನೆಯವ್ರು ತಂದು ಕೊಡ್ತಾನಿದ್ರು ಐಟಮ್ಸು. ನಾನೇ ಹೂ ಹಣ್ಣು ಅಷ್ಟು ಬಿಟ್ಟು ಉಳಿದಿರೋದೆಲ್ಲ ತೊಗೊಂಡು ಬಂದ್ಬಿಟ್ನಿ. ಇದ ನೋಡಿ 1000 ರೂಪೀಸ್ ಆಯಿತು. ನಾನು ಅರಿಶಿನ ಕುಂಕುಮ, ಉದ್ಬತ್ತಿ ಇವನ್ನ 1000 ರೂಪಾಯಿ ಆಯಿತು. ತೊಗೊಳ್ಳಿಲ್ಲ ಅಂದ್ರೆ ನಮ್ಮ ಮನೆಯವ್ರು ತೊಗೊಂಡ್ಬಂದಿರೋರು. ಅದು ನನಗೆ ಉಳಿತಿತ್ತು. ಅಯ್ಯೋ ನೋಡ್ರಿ, ಇಲ್ಲಿ ಕೆಳಗೆ ಬಂದ ಇವು ತಾವರೆ, ಕಮಲ. ಪ್ಯಾಂಟ್ ಹಾಕೊಂಬ, ಬರ್ಮೋಣಕೊಂಬ, ಹೂ ಬರ್ಮೋಣಕೊಂಬ ಹೋಗ್ಬೇಕು. ಮತ್ತೆ ತಾವರೆ ಹೂ ನೋಡ್ರಿ, ಇದನ್ನ 80 ರೂಪಾಯಿಗೆ ಜೋಡಿ ಅಂದಿದ್ರು. ನಾನು 50 ರೂಪಾಯಿಗೆ ಜೋಡಿ ಮಾಡಿ ತೊಗೊಂಡು ಫ್ರಿಜ್ ಒಳಗೆ ಸೇಫ್ ಆಗಿ ಇಡಬೇಕು. ಮತ್ತು ಕೆಲವೊಮ್ಮೆ ಈ ವರಮಹಾಲಕ್ಷ್ಮಿ ಹಬ್ಬದಾಗ ಹೋದ್ವಾರೆಲ್ಲ ನಾವು ತೊಗೊಳಕ್ ಹೋಗಿದ್ರೆ ಒಂದೊಂದಕ್ಕೆ 100 ರೂಪಾಯಿ ಹೇಳಿರೋರು. ಜೋಡಿಗೆ 80 ಅಂದಿದ್ರು. ನಾನು 50 ರೂಪಾಯಿ ಮಾಡಿ ತೊಗೊಂಡು ಇದನ್ನು ಸೇಫ್ ಆಗಿ ಇಡ್ಬೇಕೀಗ. ವೀಳ್ಯದೆಲೆ ಮತ್ತು ತಾವರೆ ಹೂವನ್ನ ಮಾತ್ರ ಜೋಪಾನವಾಗಿ ಇಡ್ಬೇಕು. ಇನ್ನು ನಾಡಿದ್ವರೆಗೂ ಬರ್ಬೇಕಲ್ಲ. ಆಮೇಲೆ ಮೇನ್ ಐಟಮ್ ತೋರ್ಸತ್ತೇನಿ. ಏನಪ್ಪ ಅಂದರೆ ರಿಟರ್ನ್ ಗಿಫ್ಟು. ಅದಕ್ಕಿಂತ ಮುಂಚೆ ಕವರ್ ತೋರಿಸ್ತೇನೆ ನಿಮ್ಗೆ, ತಾಂಬೂಲದ ಕವರು. ಇದು 25 ರೂಪಾಯಿಗೆ ನೋಡ್ರಿ. ಅಲ್ಲ 25 ಅಲ್ಲ, 16 ರೂಪಾಯಿಗೆ ಒಂದು ಪೀಸ್ ಸಿಕ್ತು ನನಗಿದು. ಈ ಥರ ಐತಿ ರಿಟರ್ನ್ ಗಿಫ್ಟ್ ಎಲ್ಲ ಹಾಕೊಡಕ್ಕೆ ಕವರು. ಇದ್ರಾಗ 25 ಪೀಸ್ ಅದಾವ. ನಂಗೆ ಅಷ್ಟು ಬೇಕೇ ಬೇಕು, ಲೇಡೀಸ್ ಅಷ್ಟು ಬಂದೇ ಬರ್ತಾರೆ. 16 ರೂಪಾಯಿಗೆ ಒಂದು ಕವರು, 25 ಪೀಸು. ನೀವೇ ಲೆಕ್ಕ ಹಾಕ್ಬೋದು ಎಷ್ಟಾಗಿರ್ಬೋದು ಅಂತೇಳಿ. ಉಳಿದಿರೋದೆಲ್ಲ ಇಡ್ತೀನಿ. ಒಂದು ಸ್ವಲ್ಪ ಉಳಿಯೋಕ್ಕೇನು ಚಾನ್ಸೇ ಇಲ್ಲ, ಇವೆಲ್ಲ ಖಾಲಿ ಆಗ್ತಾವೆ. ಮೇನ್ ಏನಂದ್ರೆ ಇದನ್ನ ತೊಗೊಂಡಿಲ್ಲ, ಇದು ಬೇಜಾರಾಗತ್ತೈತಿ ಸುಮ್ಮನೆ ತೊಗೊಂಡೆ ಅಂತೇಳಿ. ನೋಡೋಣ ಮುಂದೆ ಯೂಸ್ ಆಗ್ಬೋದು. ಕುತ್ಕೋ ಚಿಂಟು, ಇಲ್ಲ ಕುತ್ಕೋ. ನಮ್ಮ ಚಿಂಟು ಫುಲ್ ಕ್ಯೂರಿಯಾಸಿಟಿಯಿಂದ ನೋಡತ್ತೆ ನಾನು ಏನೇನು ತಂದೇನೆ ಅಂತೇಳಿ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ, ನೀವೆಲ್ಲ ಕಾತುರದಿಂದ ಕಾಯಕತ್ತಿರುವಂಥ ರಿಟರ್ನ್ ಗಿಫ್ಟ್ ಏನು ತಂದಿರ್ಬೋದು ಅಂತೇಳಿ. ಅದಕ್ಕಿಂತ ಮುಂಚೆ ನೋಡ್ರಿ, ಚೊಂಬು. ಇದು ನಮ್ಮ ಮನೆಗೋಸ್ಕರ ಅಂತ ತಂದು ಸೈಜ್ ಇದು 2. ಇದಕ್ಕೆ ಅವ್ರು ಹಿಡಿದಿದ್ದು 150. ಏನು ಚಿಟ್ಟು? ಅಯ್ಯೋ ಅಲ್ಲಿ ತೆಗೆದಿಟ್ಟು ನೀನು ಇದ್ರಾಗ ಹಾಕ ಬಾ.
ಇದಕ್ಕೆ ನೋಡ್ರಿ 210 MRP, ಅವರು ತಗೊಂಡಿದ್ದು 150 ರೂಪಾಯಿ ಇದು ಚೊಂಬಿಗೆ. ಏನೋ ಇದು ಭಾಳ ಆಸೆ ಆಯ್ತು ನನಗೆ, ಪುಟಾಣಿಯಾಗಿ ಐತೆ, ಹಂಗಾಗಿ ಇದನ್ನು ತಗೊಂಡು ನನಗೆ ಇದು ಹುಚ್ಚು ಭಾಳ ಎಷ್ಟು ಬೇಡ ಅನ್ಕೋತೇನೆ, ತಗೊಳೋದು ಬೇಡ ಮನ್ಯಾಗ ಆಲ್ರೆಡಿ ಭಾಳ ಅದಾವ ಅಂತೇನೆ. ಹೊಸ ಏನಾದರೂ ನೋಡಿದ್ನಿ ಅಂದ್ರೆ ಮನಸ್ಸು ಕೇಳೋದಿಲ್ಲ. ಚೊಂಬು. ನೆಕ್ಸ್ಟು ನಮ್ಮ ರಿಟರ್ನ್ ಗಿಫ್ಟ್ ನೋಡೋಣ ಏನು ತಂದೀನಿ ಅಂತ ಹೇಳಿ. ಪ್ಲೇಟ್ಸ್ ತಗೊಂಡೆ. ನಾನು ಫಸ್ಟ್ ಅನ್ಕೊಂಡು ಹೋಗಿದ್ದು, ನೀವು ಆಲ್ರೆಡಿ ವಿಡಿಯೋದೊಳಗೆ ನೋಡಿದಿರಿ ಏನೇನು ನಾನು ತಗೋಬೇಕಂತ ಅನ್ಕೊಂಡೆ ಅಂತ. ಅವೆಲ್ಲ ಐಟಮ್ಸ್ ಅವ್ರ ಹತ್ರ ಸ್ಟಾಕ್ ಇರಲಿಲ್ಲ. 5 ಪೀಸು 10 ಪೀಸು ಇಷ್ಟೇ ಇತ್ತು. ಹಾಗಾಗಿ ನಾನು ಎಲ್ಲ ತರಿಸೋದು ಯಾವಾಗ ಅಂದ್ರೆ ಅವರು ಇವತ್ತು ಸಾಯಂಕಾಲ ಅಂತಿದ್ರು, ಇಲ್ಲಾಂದ್ರೆ ನಾಳೆ ಸಾಯಂಕಾಲ ಬರೀ ಅಂತಿದ್ರು, ಇಲ್ಲಕಂದ್ರೆ ಶುಕ್ರವಾರ ತರಿಸ್ಕೊಡ್ತೇನೆ ಅಂತಿದ್ರು. ಶುಕ್ರವಾರನ ಪೂಜೆ, ಅವರು ನಾಳೆ ಸಂಜೆವರೆಗೂ ತರಿಸ್ಕೊಡ್ತೇನೆ ಅಂದ್ರು. ಆದ್ರೂ ನನಗೆ ಸಮಾಧಾನ ಆಗಲಿಲ್ಲ. ಒಟ್ನಲ್ಲಿ ಬಂದ್ಮೇಲೆ ಎಲ್ಲ ತಗೊಂಡು ಹೋಗ್ಬಿಡ್ಬೇಕು, ಮತ್ತೆ ವೇಟ್ ಮಾಡೋದು ಬೇಡ ಅನ್ಕೊಂಡು ಹಾಗೆ ನೋಡ್ತಾ ಪ್ಲೇಟ್ ನೋಡಿದ್ನಿ. ಭಾರಿ ವೇಟ್ ಅದಾವ. ನಿಮ್ಗೆ ನೋಡಕ್ ಹಿಂಗೆ ಅನ್ಸತ್ತಿರ್ಬೋದು, ಕೈಯಾಗಿ ಹಿಡಿದ್ರೆ ವೇಟ್ ಮಾತ್ರ ಒಂದು 3 ಪ್ಲೇಟ್ ಹಿಡಿದಾಗ ಎಷ್ಟು ವೇಟ್ ಅನಿಸ್ತೈತಲ್ಲ ಅಷ್ಟು ವೇಟ್ ಅದಾವ ಪ್ಲೇಟು. ಸೊ ಎಲ್ಲರೂ ಇಲ್ಲೆಲ್ಲ ಹೆಚ್ಚಾಗಿ ಫಂಕ್ಷನ್ ಒಳಗೆ ಸ್ಟೀಲ್ ಡಬ್ಬ ಕೊಡೋದಂತೂ ನಾನು ನೋಡೇನಿ. 99% ಸ್ಟೀಲ್ ಡಬ್ಬಾನೇ ಕೊಡೋದು. ಹಂಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅನ್ಕೊಂಡು ಪ್ಲೇಟ್ ತಗೊಂಡೇನಿ. ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ಇರೋವಂಥ ಡಬ್ಬ ಎಲ್ಲ ನಾನು ತೆಗೆದಿಟ್ಬಿಟ್ಟೇನಿ. ಕಾಮನ್ ಆಗಿ ಎಲ್ಲರ ಮನ್ಯಾಗೂ ಡಬ್ಬ ಇದ್ದೇ ಇರ್ತಾವೆ. ಸೊ ಡಿಫ್ರೆಂಟ್ ಆಗಿ ಪ್ಲೇಟ್ ತಗೊಂಡಿ ನೋಡ್ರಿ. ಆಮೇಲೆ ಒಂದೇ ಸೈಜ್ ಪ್ಲೇಟು 21 ಸಿಕ್ತು. 4x4 ಪ್ಲೇಟು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕೊಟ್ರು ಅವರು. ಯಾಕಂದ್ರೆ ಅದು ಸೈಜ್ ಇರಲಿಲ್ಲ, ಸೇಮ್ ಪ್ರೈಸು. ಆದ್ರೆ 4 ಪ್ಲೇಟು ಒಂಚೂರು ದೊಡ್ಡ ಸೈಜ್ ಒಳಗೆ ಬಂದವು. ಆದ್ರೆ ನಾನು ಅದನ್ನ ಕೇಳಿದ್ದೆ ಅವ್ರಿಗೆ, ಅದೇನು 4 ಪ್ಲೇಟ್ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಅದಾವ ಅಂತಿದ್ರಲ್ಲ, ಅದನ್ನ 25 ಪೀಸ್ ಕೊಡನ್ನಿ, ಅಷ್ಟಿಲ್ಲ ಅಂದ್ರೆ ಅವ್ರು. ಹಂಗಾಗಿ ತಗೋಬೇಕಾಯ್ತು ನೋಡ್ರಿ. ಇದ್ರೊಳಗನ ಇಲ್ಲಿ 4 ಪ್ಲೇಟ್ ಅಂತ ಏನು ಅಂದೆಲ್ಲ ಇಲ್ಲ ಐತೆ ನೋಡ್ರಿ. ಇದು 21 ಪೀಸ್ ಅಂದ್ರೆ 21 ಪ್ಲೇಟ್ ಈ ಸೈಜ್ ಒಳಗೆ ಕೊಟ್ಟಾರು. ಈ ತರ ಪ್ಯಾಟರ್ನ್ ಐತಿ. ಒಂಥರ ವೇಟ್ ಅಂತೂ ಸಖತ್ತಾಗೈತಿ ಇದು. ನೆಕ್ಸ್ಟ್ ಇನ್ನು ಉಳಿದಿರೋ 4 ಪ್ಲೇಟು ಇದ್ರೊಳಗೆ ಕೊಟ್ಟಾರು. ಈ ಪ್ಯಾಟರ್ನು ಸ್ವಲ್ಪ ಸೈಜ್ ದೊಡ್ಡದು, ಸ್ವಲ್ಪ ಡಿಸೈನ್ ಚೇಂಜ್ ಅಷ್ಟೇ. ಇದು ವೇಟ್ ಹಂಗೈತೆ, ಹೆವಿ ವೇಟ್. ಹಂಗ ಫ್ರೆಂಡ್ಸ್, ಇದಾಗಿತ್ತು ನೋಡ್ರಿ ಇವತ್ತಿನ ಶಾಪಿಂಗ್ ವ್ಲಾಗ್, ಅಂದ್ರೆ ಹಬ್ಬದ ಶಾಪಿಂಗ್ ವ್ಲಾಗ್. ಮತ್ತೆ ಮುಂದಿನ ವ್ಲಾಗ್ ಒಳಗೆ ನೀವು ನನ್ನ ಹಬ್ಬದ ಪ್ರಿಪ್ರೇಷನ್ ಹೆಂಗಿತ್ತು ಅಂತ ನೋಡ್ಬೋದು. ನಾಳೆ ಗುರುವಾರ, ನಾಳೆ ಫುಲ್ ಡೇ ಎಲ್ಲ ಸಾಮಾನೆಲ್ಲ ಏನೇನು ನಾನು ತೆಗೆದಿಟ್ಟೇನೆಲ್ಲ ಹಬ್ಬದೆಲ್ಲ ತೆಗೆದು ತೊಳಿಬೇಕು, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಾಳೆ ಅದೆಲ್ಲ ಪ್ರಿಪ್ರೇಷನ್ ನಡೀತಿರ್ತೈತಿ. ಮತ್ತೆ ಶುಕ್ರವಾರ ಬೆಳಿಗ್ಗೆ ಊರಿಂದ ಬರೋರದವರು ಯಾರು ಬರ್ತಾರ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೇನೆ, ಶುಕ್ರವಾರದ ವ್ಲಾಗ್ ಒಳಗೆ. ಆದರೆ ನಾಳೆ ಬಂದರೆ ನಂಗೆ ನಿಜವಾಗ್ಲೂ ಭಾಳ ಹೆಲ್ಪ್ ಆಕಿತ್ತು. ಅವರೊಂಚೂರು ನನಗೆ ಹೆಲ್ಪ್ ಮಾಡ್ತಿದ್ರು, ನಾನು ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ವಿ ಇನ್ನೂ ಖುಷಿಯಾಗಿ. ಅವ್ರು ಶುಕ್ರವಾರ ಬೆಳಿಗ್ಗೆ ಬರತ್ತಾರೆ. ಟ್ರೈನ್ ಸೀಟ್ ಸಿಗಲಿಲ್ಲ ಅಂದರೆ, ಟಿಕೆಟ್ ಸಿಗಲಿಲ್ಲ. ನಾಳೆ ಪೂರ್ತಿ ದಿನ ಬರೀ ಪ್ರಿಪ್ರೇಷನ್ ಒಳಗೆ ಹೋಗ್ತೈತಿ. ನೋಡೋಣ ಹೆಂಗೆ ಆಗ್ತೈತೆ ಅಂತ ನನಗೂ ನೋಡೋಣ. ಪೂಜೆ ಎಲ್ಲ ಚಂದ ಆಗಲಿ ಅಂತ ಭಾಳ ಆಸೆ ಪಡತ್ತೇನೆ. ಪ್ರತಿ ವರ್ಷಕ್ಕಿಂತ ಹೆಚ್ಚು ಜನರನ್ನ ಈ ವರ್ಷ ಕರೆಯತ್ತೇನೆ, ಅದು ಕೂಡ ಊಟಕ್ಕೆ ಕರೆಯತ್ತೇನೆ ಈ ವರ್ಷ. ದೇವರ ಆಶೀರ್ವಾದದಿಂದ ಎಲ್ಲ ಚಲೋತ್ತಾಗಿ ಆಗಲಿ ಅಂತ ಅನ್ಕೊಳ್ತೇನೆ. ಮತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ.